ನಾವು ಸ್ವರ್ಗ ನೋಡಕ್ ಹೋದ್ವಿ ಕಾಶ್ಮೀರಕ್ಕೆ, ಆದ್ರೆ ನಮಗೆ ನರಕ ಸದೃಶ್ಯ ವಾತಾವರಣ ಸೃಷ್ಟಿಯಾಯ್ತಲ್ಲಿ. ನರಕವನ್ನೇ ತೋರಿಸ್ಬಿಟ್ರು. ಉಗ್ರರ ದಾಳಿಯ ಭೀಕರತೆಯನ್ನ ಕನ್ನಡಿಗರು ಬಿಚ್ಚಿಟ್ಟಿದ್ದಾರೆ. ಮತ್ತೆ ಜಮ್ಮು ಕಾಶ್ಮೀರಕ್ಕೆ ನಾವು ಯಾವತ್ತೂ ಹೋಗಲ್ಲ ಅಂತ ತೀರ್ಮಾನಿಸಿದ್ದಾರೆ. ನೀವು ಯಾರೂ ಸಹ ಹೋಗಬೇಡಿ, ಸೇಫ್ ಇಲ್ಲ ಅಲ್ಲಿ ಅಂತ ಕರೆ ಕೊಡ್ತಾ ಇದ್ದಾರೆ ಕನ್ನಡಿಗರು. ಹೋಗಿದ್ವಿ, ನರಕನೇ ತೋರಿಸ್ಬಿಟ್ರು. ದಯವಿಟ್ಟು ಯಾರೂ ಕಾಶ್ಮೀರಿಗೆ ಹೋಗಬೇಡಿ, ಎಲ್ಲಿವರೆಗೂ ಸ್ಟೇಬಲ್ ಆಗಲ್ವೋ ಅಲ್ಲಿವರೆಗೂ ಯಾರೂ ಕಾಶ್ಮೀರಿಗೆ ಹೋಗಬೇಡಿ. ಇದೇ ನನ್ನ ಕೋರಿಕೆ. 2 ದಿನದಿಂದ ನಿದ್ದೆನೇ ಮಾಡಿಲ್ಲ ನಾವು ಸೇಫ್ ಆಗಿದ್ವಿ, ಆದರೂ ನಿದ್ದೆ ಬಂದಿಲ್ಲ ನಮಗೆ. ಯಾಕೆಂದರೆ ನಾವು ಗ್ರೂಪಲ್ಲಿ ಹೋಗಿದ್ವಿ, 24 ಜನದ ಗ್ರೂಪಲ್ಲಿ. ಯಾವಾಗ ಏನಾಗುತ್ತೋ ಅಂತ ಯಾರಿಗೆ ಗೊತ್ತಾಗುತ್ತೆ ಸರ್. ಹಾಗಾಗಿ ಯಾಕೆಂದರೆ ಜೀವಕ್ಕೆ ಬೆಲೆ ಕೊಡ್ತಿಲ್ಲ ಯಾರು ಅಂತಂದರೆ ಯಾರು ಹೆಂಗೆ ನಂಬೋದು ಏನು ಅಂತಲೇ ಅರ್ಥ ಆಗ್ತಿಲ್ಲ ಸರ್. ಮತ್ತು ಜಮ್ಮು ಕಾಶ್ಮೀರ ಹೋಗ್ತೀರಾ? ಖಂಡಿತ ಹೋಗಲ್ಲ ಸರ್. ಯಾರು ಹೋಗಬೇಡಿ ಅಂತಲೂ ಹೇಳ್ತೀನಿ. ಸೆಕ್ಯೂರಿಟಿ ಅವರು ತುಂಬ ಇದ್ದರು ಅಂದ್ರೂ ಈ ಘಟನೆ ಆಗಿದೆಯಲ್ಲ, ಅದಕ್ಕೆ ತುಂಬ ಭಯ ಆಗುತ್ತೆ ಸರ್. ಭೂಲೋಕದ ಸ್ವರ್ಗ ಅಂತಾನೆ ಹೇಳ್ತಾರೆ ಕಾಶ್ಮೀರ. ಸಾಕಷ್ಟು ಜನ ಅಲ್ಲಿಗೆ ಹೋಗ್ತಾರೆ. ಬಟ್ ಅಲ್ಲಿರೋ ಜನಗಳು ಆ ಥರ ಇದ್ದಾರೆ, ಏನು ಮಾಡೋದು. ಅಲ್ಲಿ ಇಂಡಿಯನ್ಸ್ ಅಂತ ಯಾರೂ ಇರಲಿಲ್ಲ ಅಲ್ಲಿ. ಎಲ್ಲ ನಮ್ಮ ದೇಶನೇ ಎಲ್ಲ ಬೇರೆ ಥರ ಇತ್ತದು. ನಮಗೂ ಕೂಡ ಭಯ ಶುರುವಾಗಿತ್ತು. ಅದು ಯಾವುದು ಕೂಲಾಗಿರಲಿಲ್ಲ. ಸೆಕ್ಯೂರಿಟಿನೇ ಇಲ್ಲ ಅನ್ನಿಸ್ಬಿಡ್ತಲ್ಲ ಹೋಗಿದ್ಮೇಲೆ. ಏನು ಅಲ್ಲಿ ನಾನು ಹೇಳೋದು ಏನಂತ ಹೇಳಿದ್ರೆ, ಯಾರು ಪ್ರವಾಸಿಗಳು ಏನು ಎಂಜಾಯ್ ಮಾಡಬೇಕಂತ ಹೋಗ್ತಿರಲ್ಲ, ದಯವಿಟ್ಟು ಹೋಗಬೇಡಿ. ಅಲ್ಲಿ ಯಾಕೆ ಕಷ್ಟಪಟ್ಕೊಂಡು ಯಾಕೆ ಬರಬೇಕು, ಒದ್ದಾಡ್ಕೊಂಡು ಹೋಗ್ಬೇಕು. ಯಾಕೆಂದರೆ ಡೇ ಬೈ ಡೇ ಜಾಸ್ತಿನೇ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅವರು ಯಾರಿಗೂ ಮಾನವೀಯತೆ ಇಲ್ಲ ಅಲ್ಲಿ. ಹಿಂದೂನ ಏನಂತ ಕೇಳ್ಬಿಟ್ಟು ಹೌದು ಈ ಥರ ಎಲ್ಲ ಟಾರ್ಗೆಟ್ ಮಾಡಿ ಸಾಯಿಸಿದ್ದಾರೆ ಅಂದರೆ ಹ್ಯೂಮ್ಯಾನಿಟಿ ಇಲ್ಲ ಅಲ್ಲಿ. ಯಾರು ಹೋಗಬಾರ್ದು ಅಂತ ನಾನು ಹೇಳ್ತೀನಿ. ನಾವು 14 ಜನ ಹೋಗಿದ್ದೀವಿ ಸರ್. ನಾವು ಗುಲ್ಬರ್ಗಲಿಂದ ಹೋಗಿದ್ದೀವಿ. ನಮ್ಮ ಡಿಸ್ಟಿಕ್ ಬೀದರ್. ಭಯ ಭಾಳ ಆಗಿತ್ತು ಸರ್ ನಮ್ಗೆ. ನಾವು ಮನೆಗೆ ತಲುಪ್ತೀವಿ ಇಲ್ಲ ಅಂತ ಗೊತ್ತಾಗಿಲ್ಲ ಸರ್. ಸುದ್ದಿ ತಿಳಿದು ಸುದ್ದಿ ತಿಳಿದೇ ವಾಪಸ್ ಬಂದೀವಿ ಸರ್. ನಾವು ಹೋಗಿಲ್ಲ ಸರ್, ಅಲ್ಲಿಗೆ ಯಾರೂ ಹೋಗಿಲ್ಲ. ನಾವು ವಾಪಸ್ ಬಂದುಬಿಟ್ಟಿವಿ ಸರ್. ಹೆಂಗೆ ಅಲ್ಲಿ ಸುದ್ದಿ ತಿಳಿತು ಈ ಒಂದು ಘಟನೆಗೆ? ಜನ ಅಲ್ಲತ್ತಿರು, ಮಿಲ್ಟ್ರಿದವ್ರು ಇದ್ರು ಸರ್. ಎಲ್ಲರೂ ಅವರೆಲ್ಲ ಹೇಳತ್ತಿರು, ಕರ್ಕೊಂಡು ಹೋಗ್ರಿ ಯಾರು ಇರಬೇಡ್ರಿ ಅಂತ ಹೇಳಕತ್ತಿರು ಸರ್. ಈ ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಂಥದ್ದೆಲ್ಲೂ ಆಗಬಾರ್ದು ಸರ್. ಯಾರನ್ನ ಊರಲ್ಲೂ ಆಗಬಾರ್ದು ಅಂತ ಹಂಗೆ ಮಾಡೋದು ತಪ್ಪು ಸರ್. ಭಾಳ ತ್ರಾಸ ಆಗ್ತದೆ ಸರ್. ಎಲ್ಲರಿಗೂ ತ್ರಾಸ ಆಗ್ತದೆ. ಮಕ್ಕಳು ತಂದೆ ಭಾಳ ಅಳಕತ್ತೀರಿ ಸರ್. ಅವರೆಲ್ಲ ಇದು ಮಾಡಿದ್ರು ಸರ್. ಅದು ನಮ್ಮ ಹೊಟ್ಟೆಗೆ ಭಾಳ ಕಸಿಸಿ ಆಗ್ಲತ್ತಿತ್ತು ಸರ್. ಏನು ಮಾಡ್ಬೇಕು ಹೇಳಿ.